ಕೆಲವರು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ವೀಡಿಯೋಗಳನ್ನು ಇನ್ನಿತರಗಳನ್ನು ವಾಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದು ಇನ್ನಿತರೆ ಸಾರ್ವಜನಿಕರಿಗೆ ಎಷ್ಟೆಲ್ಲ ಅದು ತೊಂದರೆ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅನ್ನೋ ಒಂದು ಚಿಕ್ಕ ವಿಚಾರವನ್ನು ಯಾಕೆ ಯಾರು ಗಮನಿಸ್ತಾ ಇಲ್ಲ ಅನ್ನೋದು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ಒಂದು ಜನರಲ್ ಟಾಪಿಕ್ ಬಗ್ಗೆ ನಾನಿಲ್ಲಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಏನು ಅಂತ ಎಲ್ಲರಿಗೂ ಗೊತ್ತಿಲ್ಲದೆ ಇರೋ ವಿಚಾರವೇನಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಾಮಾನ್ಯವಾಗಿ ನಾವೆಲ್ಲ ಬಸ್ಸು ಹಾಗೂ ಟ್ರೈನು ಅಥವಾ ಇನ್ನಿತರೆ ವೆಹಿಕಲ್, ಸಾರ್ವಜನಿಕ ವೆಹಿಕಲಲ್ಲಿ ಓಡಾಡ್ತಾನೆ ಇರ್ತೀವಿ ದಿನ ಬೆಳಗಾದರೆ. ಇದರಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ಎಲ್ಲರ ಹತ್ರನೂ ಮೊಬೈಲ್ ಇದೆ. ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇದೆ. ಆಮೇಲೆ ಎಲ್ಲರೂ ಅವ್ರ ಪಾಡಿಗೆ ಅವರು ಕೆಲವರು ಹೆಡ್ಫೋನ್ ಹಾಕ್ಕೊಂಡು ಅಥವಾ ಇನ್ನೇನೋ ರೀತಿಯಲ್ಲಿ ಅವ್ರ ಪಾಡಿಗೆ ಅವ್ರ ಮೊಬೈಲನ್ನ ನೋಡ್ತಾಯಿದ್ದಾರೆ. ಹಿಂದಿನ ದಿನಗಳಲ್ಲಿ ನಾವು ಬಸ್ಸು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಆಚೆ ಈಚೆ ಕೂತವರು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು, ಎಲ್ಲಿಂದ ಬಂದಿರೋದು, ನಿಮ್ಮ ಕಡೆ ಹೇಗೆ, ಮಳೆ ಬೆಳೆ, ಹೀಗೆ ಹಲವಾರು ಜನರಲ್ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮಾಯವಾಗ್ತದೆ. ನಾನು ಮಾತನಾಡಬೇಕು ಅಂತ ಇರೋ ವಿಚಾರ ಕೂಡ ಇದಲ್ಲ. ಏನಪ್ಪ ಅಂದರೆ, ಮೊಬೈಲಲ್ಲಿ ಕೆಲವ್ರಿಗೆ ವೀಡಿಯೋಸ್, ಸೋಷಿಯಲ್ ಮೀಡಿಯಾಗಳನ್ನು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವರಿಗೆ ಯಾವ್ಯಾವುದು ವೈಯಕ್ತಿಕ ವಿಷಯದಲ್ಲಿ ಇಚ್ಛೆ ಇರುತ್ತೋ ಅದನ್ನು ಅವರು ಅದರಲ್ಲಿ ನೋಡ್ತಾರೆ. ಅದು ಅವರಿಗೆ ಬಿಟ್ಟಂಥ ವಿಚಾರ. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತಂದರೆ, ಕೆಲವರು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ವೀಡಿಯೋಗಳನ್ನು ಇನ್ನಿತರಗಳನ್ನು ವಾಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದು ಇನ್ನಿತರೆ ಸಾರ್ವಜನಿಕರಿಗೆ ಎಷ್ಟೆಲ್ಲ ಅದು ತೊಂದರೆ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅನ್ನೋ ಒಂದು ಚಿಕ್ಕ ವಿಚಾರವನ್ನು ಯಾಕೆ ಯಾರು ಗಮನಿಸ್ತಾ ಇಲ್ಲ ಅನ್ನೋದು. ಯಾಕೆಂದರೆ ಕೆಲವರು ವಿರೋಧಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರೇನು ಹೇಳ್ತಾರೆ, ಮತ್ತೆ ಜಗಳ ಅನ್ನೋ ವಿಚಾರಕ್ಕೆ ಸುಮ್ಮನೆ ಕೂತಿರ್ತಾರೆ. ಇನ್ನು ಕೆಲವರು ಅವ್ರ ಪಾಡಿಗೆ ಅವರು ಕೂಡ ಒಂದು ಮೊಬೈಲಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅಥವಾ ಹೆಡ್ಫೋನು ಇನ್ನೊಂದು ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದುಬಿಡ್ತಾರೆ. ಇನ್ನು ಕೆಲವರು ಹಾಗೇ ಸುಮ್ಮನೆ ಕೂತಿರ್ತಾರೆ, ಇನ್ನೇನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ವಿಚಾರ ಮಾಡ್ತಿರ್ತಾರೆ. ಇದು ಎಷ್ಟು ಕಿರಿಕಿರಿ ಆಗುತ್ತೆ ಬೇರೆಯವ್ರಿಗೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕಂತ ವಿಚಾರ. ಆಮೇಲೆ ಏನೋ ಒಂದು ಹಾಡು ಬರುತ್ತೆ, ಏನೋ ಬರುತ್ತೆ, ಆಯಿತು, ಎಲ್ಲರಿಗೂ ಅದು ಒಂಥರ ಖುಷಿ ಅನಿಸುತ್ತೆ, ಕೇಳ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಪ್ರತಿ ಸರಿನೂ ಅವರು ಸ್ಕ್ರೋಲ್ ಮಾಡಿದಾಗ ಬೇರೆ ಬೇರೆ ಹಾ ಅನ್ನೋದು, ಇನ್ನೊಂದು ಕರ್ಕಶವಾದಂಥ ಸೌಂಡ್ಗಳು ಬರೋಕ್ಕೆ ಶುರುವಾದಾಗ ಬೇರೆಯವ್ರಿಗೆ ಅದು ತುಂಬ ಕಿರಿಕಿರಿ ಆಗುತ್ತೆ. ಒಮ್ಮೆ ನೀವು ಮೊಬೈಲನ್ನು ಆಫ್ ಮಾಡಿ ನೋಡಿ, ಬೇರೆಯವರು ಅದನ್ನು ಆ ರೀತಿ ವಾಚ್ ಮಾಡುವಾಗ ನಿಮ್ಗೆ ಏ ರೀತಿ ಕಿರಿಕಿರಿ ಆಗುತ್ತೆ ಅಂತ. ಇನ್ನು ಕೆಲವರು ಏನಾದರೂ ಸಾಫ್ಟಾಗಿ ಮಾಡಿದ್ರೆ ಹೆಡ್ಫೋನ್ ಹಾಕ್ಕೊಳ್ಳಿ ಅಥವಾ ಸೌಂಡ್ ಕಡಿಮೆ ಮಾಡಿ ಅಂತಂದರೆ ಹೀಗೆ ನೋಡುವಂಥದ್ದು, ಇವೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಕ್ಕಂಥ ಒಂದು ಸಾಮಾನ್ಯ ಇದು. ನಾವೇ ಇದರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ಎಲ್ಲರೂ ಹಾಗೆ ಆನ್ ಮಾಡಿಬಿಟ್ರೆ ಇದರ ಪರಿಸ್ಥಿತಿ ಎಲ್ಲಿ ಹೋಗ್ಬೋದು, ಮುಟ್ಬೋದು ಅನ್ನೋದನ್ನು ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಇದನ್ನು ನಾವಾಗೇ ಅರಿತುಕೊಂಡು ಆ ರೀತಿ ಮಾಡದೇ ಇರುವಂಥ ಒಂದು ಇದಕ್ಕೆ ಬಂದರೆ ನಾವು ಬೇರೆಯವ್ರಿಗೆ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.